ಹೀಗೆ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಡಲ್ಲಾಗಿ ಅಲೋನ ಕೂತ್ಕೋತೀರಾ? ಆ ಸರಸು ನಿಮ್ಮನ್ನ ಮೆಂಟಲಿ ಡಿಸ್ಟರ್ಬ್ ಮಾಡೋದನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾಳೆ. ನೀವು ಈ ಮೀಟಿಂಗ್ ಅಟೆಂಡ್ ಮಾಡದೇ ಇದ್ರೆ ಅದಕ್ಕೆ ರೀಸನ್ ಅವಳೇ ಅಂತ ಗೊತ್ತಾದ್ರೆ ಇನ್ನೂ ಓವರ್ ಆಗಿ ರಿಯಾಕ್ಟ್ ಮಾಡ್ತಾಳೆ. ಇದು ಕೂಡ ಅವಳು ಗೆಲ್ವೆ ಅಂತ ಇನ್ನೂ ಫೀಲ್ ಆಗ್ತಾಳೆ. ಅವಳಿಗೆ ಆ ಚಾನ್ಸ್ ಯಾಕೆ ಕೊಡಬೇಕು? ಬಟ್ ನಾನು ಈಗಿರೋ ಕಂಡೀಷನಲ್ಲಿ ಹೊರಗಡೆಗೆ ಬರೋದು. ರಾಹುಲ್ ಮದುವೆ ಬಗ್ಗೆ ಯಾರಾದರೂ ಏನಾದರೂ ಕೇಳಿದ್ರೆ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗದೆ ನಾನು ಒದ್ದಾಡೋದು. ಅದೆಲ್ಲ ನನಗಿಷ್ಟ ಇಲ್ಲ ಪ್ರೀತಿ. ಆ ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ಬೋರ್ಡ್ ಮೆಂಬರ್ಸ್ ಎಲ್ರಿಗೂ ಇಲ್ಲೇ ಬರೋಕ್ ಹೇಳಿ ಬ್ರೇಕ್ಫಾಸ್ಟ್ ಅಂಡ್ ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ ಆಂಟಿ. ನಮ್ಮ ಪ್ರೊಫೆಷನಲ್ ಮ್ಯಾಟರ್ಸ್ ಬಿಟ್ರೆ ಪರ್ಸನಲ್ ವಿಷಯ ಡಿಸ್ಕಸ್ ಆಗದಿದ್ದ ಹಾಗೆ ನಾನು ನೋಡ್ಕೋತೀನಿ. ಆಂಟಿ, ನೀವು ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ಮೀಟಿಂಗ್ ಅಟೆಂಡ್ ಮಾಡಿ ಸಾಕು. ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಪ್ರೀತಿ. ಹೀಗಿರೋ ನಿನ್ನ ನಾನು ಸೊಸೆ ಮಾಡ್ಕೊಳಕ್ಕಾಗ್ಲಿಲ್ವಲ್ಲ. ಸೊಸೆ ಆಗದಿದ್ರು ವಾರಸ್ದಾರಳಾಗಿದ್ದೀನಿ, ನಿಮ್ ಜೊತೆನೇ ಇದ್ದೀನಿ. ಇದಕ್ಕಿಂತ ನನ್ಗಿನ್ ಏನ್ ಬೇಕು ಆಂಟಿ? ಆಂಟಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾಳೆ ಮೀಟಿಂಗ್ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವ್ರು ಕೂಡ ಪ್ರಿಪೇರ್ ಆಗ್ಬೇಕಲ್ವಾ? ಯಾ ರೈಟ್. ಯಾರಿಗೂ ಏನು ಕೆಲ್ಸಗಳಿಲ್ವಾ? ಟೈಮ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡಿರ್ತೀರಾ. ಎಲ್ಲ ಹೀಗೆ ಗ್ರೂಪ್ ಮೀಟಿಂಗ್ ಸೇರ್ಕೊಂಡು ಯಾವ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಎಲ್ಲರೂ ಒಳ್ಳೇದಕ್ಕೆ ಹೊರತು ಅವಳಿಗೆ ಕೇಡ್ ಮಾಡೋದಕ್ಕಲ್ಲ ಅಂತ ಹೇಳು ತೇಜ. ಒಳ್ಳೇದಕ್ಕೆ ಕೆಟ್ಟದ್ದಕ್ಕೆ ಈ ಮನೇಲಿ ಬೇರೆ ಬೇರೆ ಅರ್ಥನೇ ಇದೆ ಅಂತ ಅದನ್ನು ಬೇರೆ ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ ಅಂತ ಹೇಳು ತೇಜ. ನಾಳೆ ಮಾರ್ನಿಂಗ್ ನಮ್ಮ ಮನೇಲಿ ಬೋರ್ಡ್ ಮೆಂಬರ್ಸ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲರೂ ಪ್ರಿಪೇರ್ ಆಗಿರಿ. ಹಾ ತೇಜ, ಅದಕ್ಕೆ ಸಂಬಂಧಪಟ್ಟ ಅರೇಂಜ್ಮೆಂಟ್ಸ್ನೆಲ್ಲ ನೀನೇ ನೋಡ್ಕೋ. ಓಕೆ ಮ್ಯಾಮ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ತುಂಬಾನೇ ಇಂಪಾರ್ಟೆಂಟ್ ಮೀಟಿಂಗ್. ಮನೇಲಿ ಎಲ್ಲರೂ ಇರಬೇಕು. ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ಪೀಸ್ಫುಲ್ ಆಗಿರಬೇಕು. ಅರ್ಥ ಆಯ್ತಾ? ಸರಿ ಮ್ಯಾಮ್. ಬೆಳಗ್ಗೆನೆ ಯಾವುದೋ ಮೀಟಿಂಗು ಅಂದ್ರು. ಎಷ್ಟು ಜನ ಬರ್ತಾರೋ, ಅವ್ರನ್ನ ಹೇಗೆ ನೋಡ್ಕೋಬೇಕು, ಏನೇನು ಏರ್ಪಾಡು ಮಾಡಬೇಕು ಯಾರು ಹೇಳಲೇ ಇಲ್ವಲ್ಲ. ಸರಿಯಾದ ಸಮಯಕ್ಕೆ ಎಲ್ಲ ಸಿದ್ಧವಾಗಿಲ್ದಿದ್ರೆ ಯಾವ ಚಿಕ್ಕ ತಪ್ಪಾದ್ರೂ ಅಮ್ಮವ್ರಿಗೆ ಕೋಪ ಬರುತ್ತೆ. ಈಗೀಗ ವಾಗ್ದೇವಮ್ಮ ಖುಷಿಯಾಗಿದ್ದಾರೆ, ಅಂಥದ್ರಲ್ಲಿ ಮತ್ತೆ ಅವ್ರಿಗೆ ಕೋಪ ಬಂತು ಅಂದ್ರೆ ಅದನ್ನ ತಡೆಯೋಕೆ ಯಾರಿಂದನೂ ಆಗಲ್ಲ. ಈಗೇನ್ ಮಾಡ್ಲಿ ಒಂದು ಅರ್ಥ ಆಗ್ತಿಲ್ಲ.
ವನಜಮ್ಮ ವನಜಮ್ಮ. ಹಾ ಹೇಳಿ ಚಿಕ್ಕ ಮೇಡಮ್ ಅವ್ರೆ. ಯಾಕಮ್ಮ ಹಾಗೆ ಕರೀತಿದ್ದೀರಾ? ಮನೇಲಿ ಎಲ್ರು ನಿನ್ನ ಹಾಗೆ ನೋಡ್ತಿದಾರಲ್ಲ, ನಾನ್ ಕರೆದ್ರೆ ಮಾತ್ರ ಯಾಕೆ ಹೀಗೆ ಓವರ್ ಆಕ್ಟ್ ಮಾಡ್ತಿದ್ಯಾ? ಅದು ಅವ್ರ ಪ್ರೀತಿ ಅಷ್ಟೇನಮ್ಮ. ಅವರು ಮಾಮೂಲಿ ಫ್ಯಾನ್ಸ್ ಅಲ್ಲ, ಹಾರ್ಡ್ ಕೋರ್ ಫ್ಯಾನ್ಸ್. ಹೇಳು, ಏನ್ ಮ್ಯಾಟರ್? ವಾಗ್ದೇವಮ್ಮ ಅವರು ನಾಳೆ ಬೆಳಗ್ಗೆ ಏನೋ ಮೀಟಿಂಗು ಅಂದ್ರಲ್ಲಮ್ಮ. ಹೌದು, ಬ್ರೇಕ್ಫಾಸ್ಟ್ ಮೀಟಿಂಗ್. ಅಂದ್ರೆ ಏನಮ್ಮ? ಯಾರು ಬರ್ತಾರೆ? ಅವರೆಲ್ಲ ಬಂದು ಏನ್ ಮಾಡ್ತಾರೆ? ನಾವ್ ಅವ್ರಿಗೋಸ್ಕರ ಏನೇನ್ ಏರ್ಪಾಡ್ ಮಾಡ್ಕೋಬೇಕು? ವಾಟ್? ನಿಂಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಗೊತ್ತಿಲ್ವಾ? ಯಾವತ್ತೂ ಕೇಳಿಲ್ಲಮ್ಮ. ವಾಟ್? ನೀನ್ ಕೇಳಿಲ್ವಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಗೊತ್ತಿಲ್ಲದೆ ಇರೋ ಮನುಷ್ಯರು ಇನ್ನೂ ಈ ಜನರೇಷನ್ ಅಲ್ಲಿ ಇದಾರಾ? ನಾವ್ ಯಾವ ಸೊಸೈಟಿಯಲ್ಲಿ ಇದೀವಿ? ಯಾವ ತರ ಸಿವಿಲೈಸೇಷನ್ ಅಲ್ಲಿ ಸರ್ವೈವ್ ಆಗ್ತಿದೀವಿ? ಓ ಗಾಡ್, ಪ್ಲೀಸ್ ಸೇವ್ ಹ್ಯುಮ್ಯಾನಿಟಿ. ಅಯ್ಯೋ ಅದೆಲ್ಲ ಬೇಡಮ್ಮ, ಮೊದ್ಲು ನಾನು ಕೇಳಿದ್ದನ್ ಹೇಳಿ. ಅಯ್ಯೋ ದೇವ್ರೆ, ಇವಳನ್ನ ಬಿಡೋ ತರ ಕಾಣ್ತಿಲ್ವೇ? ವನಜಮ್ಮ, ನಿಮ್ಮನ್ನೇ ಹೇಳಿ. ಐ ಕಾಂಟ್, ಸಾರಿ. ವನಜಮ್ಮ, ವನಜಮ್ಮ ನಿಂತ್ಕೊಳ್ಳಿ ವನಜಮ್ಮ. ಗೊತ್ತಿಲ್ದಿದ್ರೆ ಗೊತ್ತಿಲ್ಲ ಅನ್ಬೋದು ತಾನೆ. ಇಂಗ್ಲಿಷಲ್ಲಿ ಏನೇನೋ ಮಾತಾಡೋದು ಯಾಕೆ? ಹಾ, ನೇರವಾಗಿ ಹೋಗಿ ರಾಹುಲ್ ಅವರನ್ನೇ ಕೇಳ್ತೀನಿ. ಪ್ರೀತಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಏನು? ಬರೋ ಅತಿಥಿಗಳಿಗೆ ರುಚಿ ರುಚಿಯಾದ ತಿಂಡಿ ಮಾಡ್ಕೊಡೋದು ಮಾಮ್. ಹೌದಾ? ಯಾಕೆ ಹಾಗೆ? ಮನೇಲಿ ಯಾವ್ದಾದ್ರೂ ಫಂಕ್ಷನ್ ನಡೆದ್ಮೇಲೆ ಗೊತ್ತಿರೋರ್ನ ಕರೆದು ಆ ರೀತಿ ಅತಿಥಿ ಸತ್ಕಾರ ಮಾಡೋದು ಅಂತ ಅರ್ಥ. ಆಂಟಿನೇ ಹೇಳಿದ್ದು ಮಾಮ್. ಮತ್ತೆ ವಾಗ್ದೇವಿಗೆ ಇಷ್ಟ ಇಲ್ಲದೆ ಇದ್ರು ಮಾರ್ನಿಂಗ್ ಮೀಟಿಂಗ್ ನ ಯಾಕೆ ಅರೇಂಜ್ ಮಾಡ್ದೆ? ಆಂಟಿ ನನ್ನ ಮೆಚ್ಕೊಳ್ಳಿ ಅಂತ ಮಾಮ್. ಅಂದ್ರೆ ನಾಳೆ ಮೀಟಿಂಗ್ಗೆ ಎಲ್ಲರೂ ಬರ್ತಾರಲ್ಲ, ಅವರಿಗೆ ಬೆಳಿಗ್ಗೆನೆ ಎಲ್ಲ ತರದ ತಿಂಡಿನೂ ಮಾಡಿರ್ತೀನಿ. ಟೇಸ್ಟಿ ಟೇಸ್ಟಿ ಚಟ್ನೀಸ್ ಮಾಡ್ತೀನಿ. ಬಂದವರೆಲ್ಲ ನನ್ನ ಕೈ ರುಚಿ ನೋಡಿ ಇಂಪ್ರೆಸ್ ಆದ್ರೆ ಆಂಟಿ ಹತ್ರ ಗುಡ್ ಮಾರ್ಕ್ಸ್, ನನ್ಗೆ ಬೈಗುಳ ಎಲ್ಲ ಸರಸುಗೆ. ಆಲ್ರೆಡಿ ಎನ್ಆರ್ಐಸ್ ಬಂದಾಗ ಫೂಲ್ ಆಗಿದ್ಲಲ್ಲ, ಮತ್ತೆ ಅದನ್ನೇ ರಿಪೀಟ್ ಮಾಡೋದು. ಇಂಥ ಕುತಂತ್ರ ಮಾಡ್ತೀರಾ? ನಾನು ನಿಮ್ಮ ಮಾತು ಕೇಳಿಸ್ಕೊಳ್ದೆ ಹೋಗಿದ್ರೆ ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗ್ತಿತ್ತು. ಆದರೆ ಈಗ ಆ ಅವಕಾಶ ಇಲ್ಲ. ಅಮ್ಮವ್ರನ್ನ ಮೆಚ್ಚೋದೇ ನನ್ನ ಕರ್ತವ್ಯ ಅಂತ ರಾಹುಲ್ ಅವ್ರು ಹೇಳಿದ್ದಾರೆ. ನಾನು ಅದೇ ಕೆಲಸ ಮಾಡ್ತೀನಿ. ಹೊರಟೋದ್ಲಾ? ನಮ್ಮ ಮಾತು ನಿಜ ಅನ್ಕೊಂಡು ತುಂಬಾ ಖುಷಿಯಾಗಿ ಹೋಗಿದ್ದಾಳೆ ಹುಚ್ಚುಡುಗಿ. ಅವಳ ಅಮಾಯಕತ್ವನೇ ನನ್ನ ನಾಳೆ ಗೆಲ್ಸೋ ಆಯುಧ ಆಗ್ತದೆ. ಆ ಸರಸು ಪಾಲಿಗೆ ಶಾಪ ಆಗ್ತಾ ಇದೆ. ಅಪ್ಪ, ದೇವ್ರ ದಯೆಯಿಂದ ಇವತ್ತೆಲ್ಲ ಬೇಗ ಮುಗೀತು. ಬರೋ ಅತಿಥಿಗಳು ಇದ್ರ ರುಚಿ ನೋಡಿ ಮೆಚ್ಕೊಂಡ್ರೆ ಅಮ್ಮೋರ್ ಮುಖದಲ್ಲಿನ ಚಿಕ್ಕ ನಗು ನನ್ನ ಹೊಗಳೋದಕ್ಕಿಂತ ತುಂಬಾ ದೊಡ್ಡದಾಗಿರುತ್ತೆ. ಸರ್ಸು, ಇವತ್ತೆಲ್ಲೂ ಏನು ತಪ್ಪಾಗ್ದಿರೋ ಹಾಗೆ ಹುಷಾರಾಗಿ ನೋಡ್ಕೋಬೇಕು. ರಾಹುಲ್ ಅವರಂತೂ ನೀನ್ ಮಾಡಿರೋ ಕೆಲ್ಸಕ್ಕೆ ತುಂಬಾ ಸಂತೋಷ ಪಡ್ಬೇಕು. ಬಿಸ್ನೆಸ್ ಪರ್ಪಸ್ ಮೇಲೆ ಬೋರ್ಡ್ ಮೆಂಬರ್ಸ್ ಬರ್ತಿದ್ರೆ ಹುಚ್ಚಿ ಹಾಗೆ ಇಲ್ಲಿ ಫುಡ್ ಫೆಸ್ಟಿವಲ್ ಮಾಡ್ತಿದ್ದಾಳೆ. ಅಡ್ಗೆ ಬಿಟ್ರೆ ಏನೂ ಬರ್ದಿರೋ ಕೆಲ್ಸದವಳಿಗೂ
ಟ್ಯಾಲೆಂಟ್ ಇಂದ ಎಲ್ಲ ಸಾಧಿಸೋ ಈ ಪ್ರೀತಿಗೂ ಮಧ್ಯೆ ಇರೋ ಡಿಫರೆನ್ಸ್ ಇವತ್ತು ಆಂಟಿ ಮುಂದೆ ಮತ್ತೆ ಪ್ರೂವ್ ಆಗುತ್ತೆ. ಪ್ರೀತಿ, ಇಸ್ ಎವ್ರಿಥಿಂಗ್ ರೆಡಿ? ಎಸ್ ಆಂಟಿ. ವೆರಿ ಗುಡ್, ಲೆಟ್ಸ್ ಗೋ. ಯಾ. ಒಂದ್ ನಿಮಿಷ ಆಂಟಿ. ವಾಣಿ ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕಂತೆ. ವಾಟ್? ಒನ್ ಮಿನಿಟ್ ಆಂಟಿ. ಹೇ ವಾಣಿ, ಕಮ್ ಹಿಯರ್. ಬಾ ಇಲ್ಲಿ. ಹೇಳು. ಅಮ್ಮೋರೆ, ಬರೋ ಅತಿಥಿಗಳಿಗೋಸ್ಕರ ರುಚಿ ರುಚಿಯಾಗಿರೋ ತಿಂಡಿ ಸಿದ್ಧ ಮಾಡಿದ್ದೀನಮ್ಮ. ಅವ್ರೊಂದ್ಸಲ ರುಚಿ ನೋಡಿದ್ರೆ ಸಾಕು, ಜನ್ಮದಲ್ಲಿ ಮರೆಯೋದಿಲ್ಲ. ಅವ್ರೇನ್ ಇಲ್ಲಿಗೆ ತಿನ್ನೋದಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ಯಾ? ಹಾ, ಕಂಪ್ರೀತಿ. Good morning, madam. Good morning. Please be seated. Sorry, madam. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಿದ್ರಿಂದ ರಾಹುಲ್ ಅವ್ರ ಮದುವೆಗೆ ಅಟೆಂಡ್ ಆಗಕ್ಕಾಗಿಲ್ಲ. No problem. ಮನೆ ಕೆಲಸದೊಳನ್ನ ಸೊಸೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಜವಾಗ್ಲೂ ನೀವು ಗ್ರೇಟ್ ಮೇಡಮ್. ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಇಟ್ಸ್ ಗೆಟಿಂಗ್ ಲೇಟ್. ಯಾ ಮ್ಯಾಮ್, ಈ ಅಕಾಡೆಮಿಕ್ ಇಯರ್ ಪೂರ್ತಿ ಕರೋನಾದಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಆನ್ಲೈನಲ್ಲಿ ಕ್ಲಾಸ್ ತಗೊಳ್ತಾ ಇರೋದ್ರಿಂದ ಮಕ್ಕಳ ಜೊತೆಗೆ ಅಷ್ಟಾಗಿ ಇಂಟ್ರಾಕ್ಟ್ ಮಾಡೋಕ್ ಆಗ್ತಾ ಇಲ್ಲ. ಯಾ ಕರೆಕ್ಟ್. ಬಟ್ ಸ್ಟಡೀಸಿಗೆ ಬ್ರೇಕ್ ಆಗಬಾರ್ದು ಅಂದ್ರೆ ಅದಕ್ಕಿಂತ ಬೇರೆ ದಾರಿನೇ ಇಲ್ಲ. ಆಲ್ರೆಡಿ ತುಂಬಾ ಸ್ಕೂಲ್ಸ್ ಓಪನ್ ಮಾಡ್ತಿದ್ದಾರೆ ಮೇಡಮ್. ಪ್ರಿಕಾಷನ್ಸ್ ತಗೊಂಡು ನಾವು ಕೂಡ ಓಪನ್ ಮಾಡಿದ್ರೆ. ನಮ್ಮ ಆರ್ಗನೈಸೇಷನ್ ಅಲ್ಲಿ ಎಜುಕೇಶನ್ ಒಂದೇ ಅಲ್ಲ, ಹೆಲ್ತ್ ಅಂಡ್ ಪ್ರಾಸ್ಪರಿಟಿ ಕೂಡ ಇಂಪಾರ್ಟೆಂಟ್. ಡು ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಇಯರ್ ನಮ್ಮ ಪ್ಲಾನಿಂಗ್ ಅಕಾಡೆಮಿಕ್ ಈವೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದ್ವಿ ಮೇಡಮ್. ಯಾ, ನಿಮ್ ಜೊತೆ ಶೇರ್ ಮಾಡೋದಕ್ಕೆ ನಾನು ಕೂಡ ಕೆಲವು ಪಾಯಿಂಟ್ಸ್ನ ರೆಡಿ ಮಾಡಿದ್ದೀನಿ. ಪ್ರೀತಿ? ಎಸ್ ಆಂಟಿ. ನಾವು ಫೇಸ್ ಮಾಡಿರೋ ಪ್ರತಿ ಪ್ರಾಬ್ಲಮ್ ಒಂದು ಲೆಸನ್ ಆಗಿ ಅರ್ಥ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ಗೆ ಪ್ಯಾಂಡಮಿಕ್ ಸಿಚುವೇಶನ್ ಬಗ್ಗೆ, ಪ್ರಿಕಾಷನ್ಸ್ ಬಗ್ಗೆ ಅವೇರ್ನೆಸ್ ಬರೋ ಹಾಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಅಕಾಡೆಮಿಕ್ಗೆ ಈ ಇಯರ್ನಿಂದಲೇ ನಾವು ಫಾಲೋ ಆಗಬೇಕಾಗಿರೋ ಗೈಡ್ಲೈನ್ಸ್ ಬಗ್ಗೆ ತುಂಬ ಬುಕ್ಸ್ಗಳನ್ನ ರೆಫರ್ ಮಾಡಿ ಈ ನೋಟ್ಸ್ನ ಪ್ರಿಫೇರ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳು ಹೋಮ್ವರ್ಕ್ ಮಾಡಿದ ಹಾಗೆ ನಮ್ಮ ಆಂಟಿ ನೈಟ್ನಿಂದ ಅರ್ಲಿ ಮಾರ್ನಿಂಗ್ ವರ್ಗೂ ಪ್ರಿಪೇರ್ ಮಾಡ್ತಾನೆ ಇದ್ರು. ಹಾರ್ಡ್ ವರ್ಕ್ ಇಂದನೇ ಮೇಡಮ್ ನೀವು ಈ ಪೊಸಿಷನ್ ಅಲ್ಲಿ ಇರೋದು. ಎಸ್, ಯು ಆರ್ ರೈಟ್.
ಕ್ಷಮಿಸ್ಬಿಡಿ ಅಮ್ಮ. ಟಚ್ ಮಾಡಬೇಡ, ಹೋಗಿಲಿಂದ. ಹೋಗೋ. ಪ್ರೀತಿ, ಚೆಕ್ ದಟ್. ಓಕೆ ಆಂಟಿ. ಓಹ್ ಆಂಟಿ, ಇಟ್ಸ್ ನಾಟ್ ವರ್ಕಿಂಗ್. ಪ್ರೀತಿ, ಪ್ಲೀಸ್ ಚೆಕ್ ಅಗೈನ್. ಹಾಗೆಲ್ಲ ನನ್ನ ಸಿಸ್ಟಮ್ ಹಾಳಾಗೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಚೆಕ್ ಅಗೈನ್. ಒಂದ್ಸರಿ ರೀಸ್ಟಾರ್ಟ್ ಮಾಡಿ ನೋಡು. ಎಸ್ ಆಂಟಿ. ಪ್ರೀತಿ, ಲೆಟ್ ಮೀ ಚೆಕ್ ಒನ್ಸ್. ಯಾ ರಾಹುಲ್? ಮೇಡಮ್, ಇಟ್ಸ್ ನಾಟ್ ವರ್ಕಿಂಗ್. ಬೇರೆ ದಿನಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಮೇಡಮ್, ನೋ ಪ್ರಾಬ್ಲಮ್. ನೋ 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 ನೋ, ಪ್ಲೀಸ್ ಬಿ ಸೀಟೆಡ್. 1 minute. ಆಂಟಿ, ನೀವು ಪ್ರಿಪೇರ್ ಮಾಡಿರೋ ಪಾಯಿಂಟ್ಸ್ ಎಲ್ಲ ಮಾರ್ನಿಂಗ್ ನಾನು ನೋಡಿದ್ದೀನಿ. ನೀವು ಓಕೆ ಅಂದರೆ ನಾನೇ ಇವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ದಿಸ್ ಇಸ್ ದ ಪ್ರೆಸೆಂಟೇಷನ್, ದಟ್ಸ್ ಆಲ್. ಇದನ್ನು ನಾವು ಎಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ತೀವೋ ಸ್ಟೂಡೆಂಟ್ಸ್ ಫ್ಯೂಚರ್ ಮಾತ್ರ ಅಲ್ಲ, ನಮ್ಮ ಆರ್ಗನೈಸೇಷನ್ ನೇಮ್ ಅಂಡ್ ಫೇಮ್ ಕೂಡ ಬ್ರೈಟ್ ಆಗುತ್ತೆ. ವೆಲ್ ಡನ್ ಪ್ರೀತಿ, ವೆರಿ ವೆಲ್ ಡನ್. ಒಂದು ಅಕ್ಷರ ಕೂಡ ಮಿಸ್ ಆಗದಿರೋ ಹಾಗೆ ಎಲ್ಲ ಪಾಯಿಂಟ್ಸು ಹೇಳಿದೆ. ಆಸ್ ಇಟ್ ಈಸ್, ವಾಗ್ದೇವ್ ಮೇಡಮ್ ಹಾಗೆ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ. ಯಾರು ಮೇಡಮ್ ಇವರು? ನನ್ನ ಸಕ್ಸೆಸರ್. ಥ್ಯಾಂಕ್ಸ್ ಆಂಟಿ. ನೀವು ಹೇಳಿರೋ ಪಾಯಿಂಟ್ಸ್ನ ನಮ್ಮ ಪ್ರಿನ್ಸಿಪಲ್ಗೆ ಹೇಳಿ ಕನ್ವಿನ್ಸ್ ಮಾಡ್ತೀವಿ ಮೇಡಮ್. ಓಕೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಯ್ಯಯ್ಯೋ, ಏನು ತಿಂದೆ ಹಾಗೆ ಹೋಗ್ತಿದ್ದೀರಲ್ಲ? ಅದೇನು ಬೇಡಮ್ಮ, ಹೊರಡ್ತೀವಿ. ಅಮ್ಮೋರೆ, ಆಗ್ಲೇ ತುಂಬಾ ಹೊತ್ತಾಯ್ತಲ್ಲ, ನೀವಾದ್ರೂ ಒಂದ್ ಮಾತು ಹೇಳಿ ಅಮ್ಮ. ಬುದ್ಧಿ ಇದೆಯಾ ನಿನ್ಗೆ? ಮನೆಗೆ ಯಾರಾದ್ರೂ ಹೊಸಬ್ರು ಬಂದ್ರೆ ಯಾಕೆ ಅಷ್ಟೊಂದು ಇರಿಟೇಟ್ ಮಾಡ್ತೀಯೋ? ಲಾಸ್ಟ್ ಟೈಮ್ ಜ್ಯೋತಿ ಬಂದಾಗ್ಲೇ ನಾನ್ ನಿನಗೆ ಹೇಳಿದ್ದೆ, ಆದ್ರೂ ಬುದ್ಧಿ ಬರ್ಲಿಲ್ವಾ ನಿನ್ಗೆ? ಇವತ್ತು ಪ್ರೀತಿ ಇದ್ದಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಇದ್ದೆ ಹೋಗಿದ್ರೆ ರಾತ್ರಿ ಇಡೀ ನಾನು ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಗೋಗ್ತಿತ್ತು. ವಿದ್ಯೆ ಜೊತೆ ನಿನ್ ಹಿರಿಯರು ಸಂಸ್ಕಾರ ಕೂಡ ಕಲಿಸ್ಲಿಲ್ವಾ? ಅಥವಾ ನೀನೇ ಅದನ್ನ ಕಲೀಲಿಲ್ವಾ?
ಪ್ರೀತಿ ಆಗಿರೋದಕ್ಕಂತೂ ನಿನಗೆ ಯೋಗ್ಯತೆ ಇಲ್ಲ. ಅಟ್ ಲೀಸ್ಟ್ ಅವಳನ್ನ ಕಾಪಿ ಮಾಡೋಕಾದ್ರೂ ಟ್ರೈ ಮಾಡು. ನಿನ್ನಂಥವಳನ್ನ ಮನೇಲಿ ಇಟ್ಕೊಂಡು ನಾನು ಇನ್ನೂ ಸಹಿಸ್ಕೊಂಡಿದ್ದೀನಲ್ಲ, ಇದೆಲ್ಲ ನಾನು ಮಾಡಿರೋ. ಆಂಟಿ, ಈ ಮನೆ ಸೊಸೆಗಿರ್ಬೇಕಾದಂತ ಕ್ಯಾರೆಕ್ಟರ್ ಆಗ್ಲಿ, ಕ್ವಾಲಿಟೀಸ್ ಆಗ್ಲಿ ಯಾವ್ದು ಅವಳ ಹತ್ರ ಇಲ್ಲ ಪ್ರೀತಿ. ಅಟ್ ಲೀಸ್ಟ್ ಬಿಹೇವಿಯರ್ ಕೂಡ ಚೇಂಜ್ ಆಗದಿದ್ರೆ ಹೇಗೆ ಹೇಳು? ಇಷ್ಟು ದಿವಸದಿಂದ ಈ ಮನೆಯಲ್ಲಿ ಕೆಲಸ ಮಾಡಿ ನಾನೇನು, ಈ ಮನೆ ಪದ್ಧತಿ ಏನು ಅಂತ ಗೊತ್ತಿದ್ದು ಕೂಡ ಯಾಕೆ ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಿರ್ತಾಳೆ ಇವಳು? ಅವಳು ಮಾಡೋ ಪ್ರತಿಯೊಂದು ಮಿಸ್ಟೇಕ್ ಇಂದ ನಾನು ನಿನ್ನನ್ನು ಸೊಸೆಯಾಗಿ ಮಿಸ್ ಮಾಡ್ಕೊಂಡೇನೋ ಕೋಪ ನನಗೆ ಹೆಚ್ಚಾಗ್ತಾನೆ ಇರುತ್ತೆ ಪ್ರೀತಿ. ನಿನ್ನ ಸ್ಥಾನದಲ್ಲಿ ಯಾವ ಕೆಲಸಕ್ಕೂ ಬರ್ದಿರೋ ಆ ವಾಣಿ ಬರೋದು ನಿಜವಾಗ್ಲೂ ಎಂಥ ಬ್ಯಾಡ್ ಲಕ್ ಅಂತ ತುಂಬಾ ತುಂಬಾ ಕ್ಲಿಯರ್ ಆಗಿ ನಂಗೆ ಅರ್ಥ ಆಗ್ತಿದೆ. ಆಂಟಿ, ನಡೆದಿರೋ ವಿಷಯದ ಬಗ್ಗೆ, ಆಗ ಹೋಗಿರೋ ತಪ್ಪಿನ ಬಗ್ಗೆ ಯೋಚನೆ ಮಾಡೋದು ಯಾಕೆ? ನೀವೇನು ಟೆನ್ಷನ್ ಮಾಡ್ಕೊಳ್ದೆ ರಿಲ್ಯಾಕ್ಸ್ ಆಗಿರಿ ಆಂಟಿ. ಪ್ರೀತಿ, ನೀನ್ ನನ್ನ ಪಕ್ಕದಲ್ಲಿದ್ರೆ ನನಗೆ ಯಾವ ಪ್ರಾಬ್ಲಮ್ ಬರೋಲ್ಲ ಅನ್ನೋದು ಇವತ್ತು ನನಗೆ ಪ್ರೂವ್ ಆಗೋಯ್ತು ಪ್ರೀತಿ. ಎಲ್ಲ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡಿದ್ದು ನಾನೇ ಆದ್ರೂ ಕೂಡ ಪದೇ ಪದೇ ಅವಳು ಮಾಡೋ ಮಿಸ್ಟೇಕ್ಸ್ ನೋಡಿ ನನಗೆ ಕೋಪ ಬರೋದು ಬಿಟ್ರೆ ಬೇರೆ ಏನು ನೆನಪಾಗಲ್ಲ ಪ್ರೀತಿ. ನೀನ್ ಹೆಲ್ಪ್ ಮಾಡದೆ ಹೋಗಿದ್ರೆ ಎಲ್ರ ಮುಂದೆನೂ ನನ್ನ ಸ್ಟೇಟಸ್, ಈ ವಾಗ್ದೇವಿ ಗೌರವ ಎಲ್ಲ ನಾಶ ಆಗ್ತಿತ್ತು. ಆಂಟಿ, ನೀವು ನನ್ನ ಸಕ್ಸೆಸರ್ ಅಂದಮೇಲೆ ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಪ್ಲೀಸ್ ಹೆಲ್ಪ್ ಅಂತ ಮಾತ್ರ ಹೇಳ್ಬಿಡಿ. ನಿನ್ನ ಗ್ರೇಟ್ನೆಸ್ಗೆ ಅವಳು ಮಾಡೋ ಫೂಲಿಶ್ನೆಸ್ಗೆ ಇದೇ ಡಿಫ್ರೆನ್ಸ್ ಪ್ರೀತಿ. ಆಂಟಿ, ಇವತ್ತು ವಾಣಿ ಬಿಹೇವಿಯರ್ ನೋಡಿದ್ರೆ ನನ್ಗೊಂದು ಡೌಟ್ ಬರ್ತಿದೆ. ಏನದ್ ಪ್ರೀತಿ? ನಿಜವಾಗ್ಲೂ ವಾಣಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾಳ? ಅಟ್ಲೀಸ್ಟ್ ಸ್ಕೂಲಿಂಗ್ ಆದರೂ ಫಿನಿಶ್ ಆಗಿದೆಯಾ ಅಂತ ನನ್ಗೆ ಯಾಕೋ ತುಂಬ ಡೌಟ್ ಬರ್ತಿದೆ. ಅಂದರೆ ಓದಿರೋ ಹುಡುಗಿ ಆದರೆ ಬಂದಿರೋ ಬೋರ್ಡ್ ಮೆಂಬರ್ಸ್ ಜೊತೆ ಅಷ್ಟು ಮ್ಯಾನರ್ಸ್ ಇಲ್ಲದೆ ಬಿಹೇವ್ ಮಾಡ್ತಿದ್ಲ? ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುತ್ತಾ? ಈಗಾಗಲೇ ಜನಗಳೆಲ್ಲ ಕೆಲಸದವಳೆ ನಿಮ್ಮ ಸೊಸೆನ ಅಂತ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಿದ್ದಾರೆ. ಅದೇನಂದ್ರೆ ಡಿಗ್ರಿ ಕೂಡ ಇಲ್ದಿರೋ ಹುಡುಗಿ ಅಂತ ಗೊತ್ತಾದ್ರೆ ಇನ್ನೂ ಇನ್ಸಲ್ಟಿಂಗ್ ಆಗಿರತ್ತೇನೋ ಅಂತ ಅನ್ನಿಸ್ತಿದೆ ಆಂಟಿ. ಜಸ್ಟ್ ನನ್ಗೆ ಅನ್ಸಿದ್ದನ್ನ ಹೇಳ್ಬಿಟ್ಟೆ. ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆಸ್ ಅರ್ಲಿ ಆಸ್ ಪಾಸಿಬಲ್ ಎಲ್ಲ ಮರೆತು ರಿಲ್ಯಾಕ್ಸ್ ಆಗಿರಿ ಆಂಟಿ. ನಿಮಗೆ ಯಾವ ಪ್ರಾಬ್ಲಮ್ಮು ಇಲ್ದ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ಸೊಸೆಯಾಗಿ ಗೌರವ ಮರ್ಯಾದೆ ಹೆಚ್ಚಾಗ್ಲಿ ಅಂತ ಮಾಡ್ತೀನಿ ಹೊರತು ಈಗ ಬೇಕು ಅಂತ ಮರ್ಯಾದೆ ತೆಗೆಯೋ ಕೆಲಸ ನಾನು ಯಾಕೆ ಮಾಡ್ತೀನಿ ಹೇಳಿ?
ಆದರೆ ನೀನು ಮಾಡಿರೋದು ಹಾಗೆ ಇದೆಯಲ್ವಾ ಸರ್ಸು? ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದರೆ ಅದು ಮಾರ್ನಿಂಗ್ ನಡೆಯೋ ಮೀಟಿಂಗ್. ಅಲ್ಲಿ ತಿನ್ನೋದು ಅಥವಾ ಉಪಚಾರ ಮಾಡೋದು ಅಲ್ಲ. ಅದೆಲ್ಲ ನನಗೆ ಗೊತ್ತಿರಲ್ಲ ಅಲ್ವಾ? ಇಲ್ಲೇ ಪ್ರಾಬ್ಲಮ್ ಶುರುವಾಗೋದು. ಗೊತ್ತಿಲ್ಲದೆ ಇದ್ದಾಗ ಬಂದು ನನ್ನ ಕೇಳಬೇಕು ತಾನೆ. ಹೇಳೋದಕ್ಕೆ ನಾನು ರೆಡಿಯಾಗಿರ್ತೀನಿ ಅನ್ನೋದು ಮರ್ತೋದ್ಯಾ? ಅದು ಹಾಗಲ್ಲ. ನಿಮ್ಮ ಹತ್ರ ಕೇಳೋಕೆ ಅಂತಾನೆ ಹೊರಟಿದ್ದೆ ನಾನು. ಆಗ ಪ್ರೀತಿಯವರು ಪ್ರಿಯದರ್ಶಿನಿಯವ್ರು ಆಡ್ತಿದ್ದಿದ್ ಮಾತು ಕೇಳಿ ಅದೇ ನಿಜ ಅಂತ ಅನ್ಕೊಂಡು ಸುಮ್ಮನಾಗೋದೆ. ಎಲ್ರಿಗೂ ರುಚಿಯಾಗಿ ಅಡುಗೆ ಮಾಡ್ಬಡಿಸಿದ್ರೆ ಬಂದಿರೋ ಅತಿಥಿಗಳ ಜೊತೆ ಅಮ್ಮೋರು ಸಂತೋಷ ಪಡ್ತಾರೆ ಅಂತ ಅನ್ಕೊಂಡೆ. ಎಲ್ಲ ಪ್ರೀತಿ ಕುತಂತ್ರ. ಏನಾದ್ರೂ ಆಗ್ಲಿ, ಬಲಿಯಾಗಿದ್ದು ನಾನೇ ತಾನೆ. ವ್ರತಕ್ಕೆ ಒಪ್ಕೊಂಡಿರೋ ಅಮ್ಮೋರಿಗೆ ಹತ್ರ ಆಗದೆ ಇದ್ರು ಕೋಪಕ್ಕೆ ಮಾತ್ರ ಕಾರಣ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗಾಗೋಯ್ತು. ಬಾ ನನ್ನ ಜೊತೆ. ಎಲ್ಲಿಗೆ ರಾಹುಲ್ ಅವರೇ? ಮೇಡಮ್ ಹತ್ರ. ಯಾಕೆ? ಮಾಡಿರೋ ತಪ್ಪಿಗೆ ಸಾರಿ ಕೇಳೋದಕ್ಕೆ. ಅಯ್ಯೋ ದೇವ್ರೆ, ನನ್ ಕೈಲಾಗಲ್ಲ. ಸ್ವಲ್ಪ ದಿನ ಅಮ್ಮೋರ್ ಕಣ್ಣಿಗೆ ಬೀಳ್ದೆ ಇರ್ಬೇಕು ಅಂತ ನಾನ್ ಅಂದ್ಕೊಂಡಿದ್ರೆ ನೀವೇನು ಸಾರಿ ಪೂರಿ ಅಂತಿದ್ದೀರಾ? ಅದು ಹಾಗಲ್ಲ ಸರ್ಸು. ನೀನೊಂದು ವೇಳೆ ಸಾರಿ ಕೇಳಲಿಲ್ಲ ಅನ್ಕೋ, ಎಲ್ಲ ನೀನಾಗೆ ಬೇಕು ಅಂತ ಮಾಡಿದ್ಯಾ? ಇಲ್ಲ ಅಂದ್ರೆ ಆ ಸರಸುನೇ ನಿನ್ನಿಂದ ಮಾಡಿಸಿದಾಳೆ ಅಂತ ಹೇಗ್ ಬೇಕೋ ಹಾಗೆ ಅನ್ಕೋತಾರೆ. ಅದರ ಬದಲು ನಿನ್ನ ಅಮಾಯಕತನದಿಂದಾನೇ ನಡೆದಿದೆ ಅಂತ ಒಪ್ಕೊಂಡ್ರೆ ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಅಂತ ಅನ್ಸುತ್ತೆ. ಇದು ಮೊದಲನೇ ಸಲ ಆಗಿದ್ದಿದ್ರೆ ಕ್ಷಮಿಸ್ತಿದ್ರೇನೋ, ಆದ್ರೆ ಈಗ ಕ್ಷಮಿಸೋದು ತುಂಬಾ ಕಷ್ಟನೇ ಅನ್ಸುತ್ತೆ. ಅಮ್ಮವ್ರ ಕೋಪ ಬಂದಾಗ ಅವ್ರ ಮುಂದೆ ನಿಂತ್ಕೊಳ್ಳೋ ಧೈರ್ಯನೇ ಇಲ್ಲ. ಇನ್ನವ್ರ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳೋ ಅಂದ್ರೆ ಹೇಗ್ ಸಾಧ್ಯ ಹೇಳಿ? ನಿನ್ನ ಪಕ್ಕದಲ್ಲಿ ನಾನಿರ್ತೀನಿ. ಬೇಕು ಅಂದ್ರೆ ನಿನ್ ಬದಲಾಗಿ ನಾನೇ ಮಾತಾಡ್ತೀನಿ. ನೀನು ಸೈಲೆಂಟ್ ಆಗಿರೋದಕ್ಕಿಂತ ಸಾರಿ ಹೇಳೋದೇ ಬೆಟರ್. ಇನ್ನೇನು ಮಾತಾಡಬೇಡ. ಈಗ ಏನು ಯೋಚನೆ ಮಾಡದೆ ಬಾ ಹೋಗೋಣ. ಅಯ್ಯೋ ಬೇಡ ಬೇಡ, ನನ್ ಮಾತು ಕೇಳಿ. ಇಲ್ಲ ಬಾ. ಅಯ್ಯೋ ಬೇಡ ರಾಹುಲ್ ಅವರೇ, ಬಾ. ರಾಹುಲ್ ಅವರೇ ಬೇಡ, ನನ್ ಮಾತು ಕೇಳಿ ಸುಮ್ನೆ ರಾಹುಲ್ ಬಾ. ಅವರೇ. ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ? ಮೇಡಮ್, ವಾಣಿ ನಿಮ್ಮ ಹತ್ರ ಸಾರಿ ಕೇಳೋಕೆ ಬಂದಿದ್ದಾಳೆ. ಹೇಳು. ಅಮ್ಮೋರೆ, ನನ್ಗೆ ನೀವು ಅಂತಂದ್ರೆ ಯಾವತ್ತೂ ಗೌರವನೇ. ಈ ಮನೆ ಮರ್ಯಾದೆ ಕಾಪಾಡೋದಕ್ಕೋಸ್ಕರನೇ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ. ಇವತ್ತು ನಿಜವಾಗ್ಲೂ ನನಗ್ ಗೊತ್ತಿಲ್ಲದೆ ತಪ್ಪಾಗಿ ಹೋಯ್ತಮ್ಮ. ನನ್ನ ಕ್ಷಮಿಸ್ಬಿಡಿ. ಏನ್ ರಾಹುಲ್,
ಇವಳನ್ನ ಕ್ಷಮಿಸ್ಬೇಕಾ? ಯಾ ಮೇಡಮ್, ಮಾಡಿರೋ ತಪ್ಪನ್ನ ಒಪ್ಕೊಂಡ್ರೆ ನೀವು ಕನ್ಫರ್ಮ್ ಆಗಿ ಎಕ್ಸ್ಕ್ಯೂಸ್ ಮಾಡ್ತೀರಾ ಅನ್ನೋ ನಂಬಿಕೆಯಿಂದ ನಾನು ಇವಳನ್ನ ಇಲ್ಲಿ ಕರ್ಕೊಂಡು ಬಂದೆ. ನಂಬಿಕೆ? ಎಕ್ಸ್ಕ್ಯೂಸ್? ಬೋರ್ಡ್ ಮೆಂಬರ್ಸ್ ಮುಂದೆ ಸಿಲ್ಲಿಯಾಗಿ ಬಿಹೇವ್ ಮಾಡಿದ್ಲು ಅನ್ನೋ ಪಶ್ಚಾತ್ತಾಪ ಇವಳಿಗಿಲ್ಲ. ನೈಟ್ ಪೂರ್ತಿ ಕಷ್ಟಪಟ್ಟು ನಾನು ಪ್ರಿಪೇರ್ ಮಾಡಿರೋ ಪ್ರೆಸೆಂಟೇಶನ್ ನಾಶ ಆಯ್ತು ಅನ್ನೋ ಕನ್ಸರ್ನ್ ಕೂಡ ಇವಳಿಗಿಲ್ಲ. ಇಷ್ಟೆಲ್ಲ ಮಾಡಿ ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಸೆನ್ಸೇ ಇಲ್ಲದೆ ನಿನ್ ಜೊತೆ ಇವಳು ಬಂದ್ರೆ, ಐ ಮೀನ್ ನೀನು ಇವಳನ್ನ ಕರ್ಕೊಂಡ್ ಬಂದ್ರೆ ಇವಳು ಮಾಡಿದ ಕೆಲಸ ಎಲ್ಲ ಸರಿ ಅಂತ ನಾನು ನಗನಗ್ತಾ ಇವಳನ್ನ ಕ್ಷಮಿಸಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ ರಾಹುಲ್? ಅದು ಹಾಗಲ್ಲ ಮೇಡಮ್, ನನ್ನ ಇಂಟೆನ್ಷನ್ ಅದಲ್ಲ. ಮತ್ತಿನ್ನೇನು? ಇಷ್ಟು ವರ್ಷ ಪ್ರೀತಿಸಿದ ಈ ನಿನ್ನ ತಾಯಿಗಿಂತ ನೆನ್ನೆ ಮೊನ್ನೆ ಬಂದಿರೋ ಇವಳು ನಿನಗೆ ಹೆಚ್ಚಾಗೋದ್ಲ ರಾಹುಲ್? ಇವಳು ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ನಾನು ಇವಳನ್ನ ಕ್ಷಮಿಸ್ಬೇಕು ಅನ್ನೋದೇ ನೀನು ಮುಖ್ಯ ಆಗೋಯ್ತಾ? ನಿನ್ನಲ್ಲಿ ಹೊಸದಾಗಿ ಹುಟ್ಟಿರೋ ಈ ರೆಸ್ಪಾನ್ಸಿಬಿಲಿಟಿ, ನೀನು ಇವಳ ಬಗ್ಗೆ ತಗೊಳ್ತಿರೋ ಕೇರಿಂಗ್ ನೋಡ್ತಿದ್ರೆ ಮದುವೆಗೂ ಮುಂಚೆ ಇವಳ ಮೇಲೆ ನಿನಗೆ ಪ್ರೇಮ ಇತ್ತು ಅಂತ ಕಾಣುತ್ತೆ. ಈ ಪ್ರೇಮನೆ ಪ್ರೀತಿ ಜೊತೆಲಿ ಆಗಬೇಕಾಗಿದ್ದ ಮದುವೆನ ಪೋಸ್ಟ್ಪೋನ್ ಆಗೋ ಹಾಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಂತ ನನಗನ್ನಿಸ್ತಾ ಇದೆ. ಆವತ್ತು ನಡೆದ ಮದುವೆ ಅದು ಆಕಸ್ಮಿಕ ಅಲ್ಲ, ಪಕ್ಕ ಪ್ಲಾನ್ ಮಾಡಿ ನಡೆದಿದೆ ಅನ್ನೋ ಅನುಮಾನ ನನಗೆ ಯಾಕೋ ಬರ್ತಾ ಇದೆ. ಮೇಡಮ್ ಪ್ಲೀಸ್, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ತಾಳಿ ಕಟ್ಟೋವರೆಗೂ ನನ್ನ ಪಕ್ಕದಲ್ಲಿದ್ದಿದ್ದು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಇವಳು ಅಳ್ತಿದ್ಲು ಅಂತ ಪಾಪ ಅನ್ಸಿ ನಿಮ್ಮ ಹತ್ರ ಮಾತಾಡ್ಲಿ ಅಂತ ಕರ್ಕೊಂಡು ಬಂದೇ ಹೊರತು ಇವಳು ಮಾಡಿರೋ ತಪ್ಪನ್ನ ಸಮರ್ಥನೆ ಮಾಡೋಕ್ಕೋ ಅಥವಾ ಸಪೋರ್ಟ್ ಮಾಡೋದಕ್ಕೋ ಅಲ್ಲ ಮೇಡಮ್. ಇವಳ ಬಗ್ಗೆ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂದ್ರೆ ನನ್ನ ನಿರ್ಧಾರಕ್ಕೆ ವ್ಯತಿರಿಕ್ತವಾಗಿ ನಡೆದ ಈ ಮದುವೆನ ನೀನು ಒಪ್ಕೊಂಡಿದ್ಯಾ ಅಂತ ಆಯ್ತು. ನನ್ನ ಮಾತಿಗಿಂತ ಇವಳ ಮೇಲಿರೋ ಪ್ರೀತಿನೇ ನಿನಗೆ ಹೆಚ್ಚಾಗೋಯ್ತಾ? ಅಲ್ಲ ಮೇಡಮ್. ಅಲ್ಲ ಅನ್ನೋ ಹಾಗಿದ್ದಿದ್ರೆ ನಾನು ಅವತ್ತು ನಿನಗೆ ತಾಳಿ ತೆಗಿ ಅಂತ ಹೇಳಿದ್ನಲ್ಲ, ಆ ತಕ್ಷಣ ನೀನು ತೆಗೀತಿದ್ದೆ. ನಾನು ಹೇಳೋದಕ್ಕೆ ಮೊದಲೇ ಇವಳ ಮನೆಯಿಂದ ಕುತ್ಕೆ ಹಿಡಿದು ಹೊರಗೆ ತಳ್ತಿದ್ದೆ. ಕಟ್ಟಿರೋ ತಾಳಿಗೆ ನಮ್ಮ ಕಲ್ಚರ್ಗೆ ಬೆಲೆ ಕೊಟ್ಟನೆ ಹೊರತು ನಿಮ್ಮನ್ನ ಅಪೋಸ್ ಮಾಡೋದಕ್ಕಲ್ಲ. ಆ ಸ್ಥಾನದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಹಾಗೆ ಬಿಹೇವ್ ಮಾಡ್ತಿದ್ದೆ ಮೇಡಮ್. ವಾಣಿ ಮೇಲೆ ನನಗೆ ಯಾವುದೇ ರೀತಿ ಸ್ಪೆಷಲ್ ಕನ್ಸರ್ನ್ ಇಲ್ಲ ಮೇಡಮ್. ನಿನಗೆ ಸ್ಪೆಷಲ್ ಕನ್ಸರ್ನ್ ಇಲ್ಲದೆ ಹೋದ್ರೂ ಕೂಡ ಈ ಮನೇಲಿ ಇವಳನ್ನು ಮಾತ್ರ ಸ್ಪೆಷಲ್ ಪೊಸಿಷನ್ ಅಲ್ಲಿ ಇಟ್ಟಿದೀಯಾ. ಈ ಸ್ಥಾನದಲ್ಲಿರೋದಕ್ಕೆ ಇವಳಿಗೆ ಯಾವ ಅರ್ಹತೆ ಕೂಡ ಇಲ್ಲ. ಸ್ಥಾನ ಹಾಗಿರ್ಲಿ, ಏನು ಓದಿದಳೋ, ನಿಜವಾಗ್ಲೂ ಇವಳಿಗೆ ವಿದ್ಯೆ ಇದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಒಬ್ಳು ಟೀಚರ್ ಆಗಿ ಸ್ಟೂಡೆಂಟ್ ಟ್ಯಾಲೆಂಟ್ನ ಟೆಸ್ಟ್ ಮಾಡೋ ಅಭ್ಯಾಸ ನನಗಿರೋದ್ರಿಂದ, ನನಗೆ ಇವಳಿಂದ ಒಂದು ಉತ್ತರ ಸಿಗಬೇಕು ಅನ್ನೋ ಕಾರಣದಿಂದ ನಾನೊಂದು ಪರೀಕ್ಷೆ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಾಗ್ದೇವಿ ಹೆಸರು ಇವತ್ತು ದೇಶದಲ್ಲೆಲ್ಲ ಹರಡ್ತಾ ಇದೆ ಅನ್ನೋದಕ್ಕೆ ಕಾರಣ ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಅದು ಯಾವಾಗ ಸ್ಟಾರ್ಟ್ ಆಯ್ತು, ನಮ್ಮ ಬ್ರಾಂಚಸ್ ಎಲ್ಲೆಲ್ಲಿದೆ, ನಾವು ಅಚೀವ್ ಮಾಡಿರೋ ಥಿಂಗ್ಸ್ ಏನು, ನಮಗ್ ಬಂದಿರೋ ಅವಾರ್ಡ್ಸ್, ನಾವು ಕೊಟ್ಟಿರೋ ರಿವಾರ್ಡ್ಸ್, ನಮ್ಮ ಆರ್ಗನೈಸೇಷನ್ ಮೈಲ್ ಸ್ಟೋನ್ಸ್, ಅಚೀವ್ ಮಾಡಬೇಕಾಗಿರೋ ಗೋಲ್ಸ್, ಹೀಗೆ ಈ ಎಲ್ಲ ಡೀಟೇಲ್ಸ್ ನಾಳೆ ಬೆಳಿಗ್ಗೆ 11 ಗಂಟೆ ಒಳಗಡೆ ನೀನು ಹೇಳಬೇಕು.
ಯಾರ ಸಹಾಯನೂ ನೀನ್ ತಗೊಳ್ದೆ, ಮಾತುಗಳನ್ನ ತಡಬರಿಸ್ದೆ, ಯಾವ ಚಿಕ್ಕ ತಪ್ಪುಗಳನ್ನೂ ಮಾಡ್ದೆ, ನಿನ್ನಷ್ಟಕ್ಕೆ ನೀನೇ ಹೇಳ್ಬೇಕು. ಹೇಳ್ತೀಯಾ? ನಿನ್ನೆ ಕೇಳ್ತಿರೋದು. ಹೇಳ್ತೀನಮ್ಮ, ಹೇಳ್ತೀನಿ. ರಾಹುಲ್, ಈ ಟಾಸ್ಕ್ ಅಲ್ಲಿ ನೀನು ತಾಳಿ ಕಟ್ಟಿರೋ ಈ ಹುಡುಗಿಗೆ ಈ ಮನೆ ಸೊಸೆ ಆಗೋಂಥ ಕ್ವಾಲಿಫಿಕೇಶನ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಪಾಸ್ ಆದ್ರೆ ಓಕೆ. ಒಂದ್ ವೇಳೆ ಇವಳಿಗೆ ಹೇಳೋಕ್ಕಾಗದೆ ಫೇಲ್ ಆದ್ರೆ ಮಾತ್ರ, ಇವಳಷ್ಟೇ ಅಲ್ಲ ನೀನು ಕೂಡ ನಾನು ಹೇಳ್ದಾಗಿನ್ ಮುಂದೆ ಕೇಳ್ಬೇಕು. ಸರಿ ಮೇಡಮ್. ಹೋಗಿ. ವಾವ್ ಆಂಟಿ, ಎಕ್ಸಲೆಂಟ್. ನಾನ್ ಬಿತ್ತಿರೋ ಅನುಮಾನದ ಬೀಜ ಇಷ್ಟು ದೊಡ್ಡ ಟಾಸ್ಕ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ವಾಗ್ದೇವಿ ಇನ್ಸ್ಟಿಟ್ಯೂಟ್ ಸ್ಪೆಲ್ಲಿಂಗೇ ಗೊತ್ತಿಲ್ಲದೆ ಇರೋಳು ಅದ್ರ ಹಿಂದೆ ಇರೋ ಹಿಸ್ಟ್ರಿ ಬಗ್ಗೆ ಏನ್ ತಿಳ್ಕೊಳ್ತಾಳೆ? ಹೇಗೆ ಹೇಳ್ತಾಳೆ? ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅದು ಯಾವಾಗ ಸ್ಟಾರ್ಟ್ ಆಯ್ತು? ನಮ್ಮ ಬ್ರಾಂಚಸ್ ಎಲ್ಲೆಲ್ಲಿದೆ? ನಾವು ಅಚೀವ್ ಮಾಡಿರೋ ಥಿಂಗ್ಸ್ ಏನು? ನಮಗ್ ಬಂದಿರೋ ಅವಾರ್ಡ್ಸ್, ನಾವು ಕೊಟ್ಟಿರೋ ರಿವಾರ್ಡ್ಸ್, ನಮ್ಮ ಆರ್ಗನೈಸೇಷನ್ ಮೈಲ್ ಸ್ಟೋನ್ಸ್, ಅಚೀವ್ ಮಾಡಬೇಕಾಗಿರೋ ಗೋಲ್ಸ್, ಹೀಗೆ ಈ ಎಲ್ಲ ಡೀಟೇಲ್ಸ್ ನಾಳೆ ಬೆಳಿಗ್ಗೆ 11 ಗಂಟೆ ಒಳಗಡೆ ನೀನು ಹೇಳಬೇಕು. ಈ ಟಾಸ್ಕ್ ಅಲ್ಲಿ ನೀನು ತಾಳಿ ಕಟ್ಟಿರೋ ಈ ಹುಡುಗಿಗೆ ಈ ಮನೆ ಸೊಸೆ ಆಗೋಂಥ ಕ್ವಾಲಿಫಿಕೇಶನ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಏನ್ ಇಷ್ಟೊಂದು ಕೋಪನಾ? ಅಲ್ಲ, ಸಿಕ್ಕಾಪಟ್ಟೆ ಖುಷಿ, ಹೇಳ್ಕೊಳಕ್ಕಾಗ್ದಿರೋ ಆನಂದ. ಯಾಕೆ ಅಂತ ತಿಳ್ಕೊಬೋದಾ? ಇಲ್ಲಿ ನೋಡಿ, ಹೀಗೆ ಪ್ರತಿಯೊಂದು ವಿಷಯನೂ ನಿಮ್ಗೆ ನಗು ಬರೋ ತರಾನೇ ಇರುತ್ತೆ. ನಾನು ಎಷ್ಟು ಬೇಡ ಅಂದ್ರು ಕೇಳ್ದೆ ಕರ್ಕೊಂಡು ಹೋದ್ರಿ. ಏನೇನ್ ಮಾತು ಹೇಳಿದ್ರು. ಮಾತು ಬೈಗುಳ ಮರಿಬಹುದು, ಆದ್ರೆ ಪರೀಕ್ಷೆ ಕೂಡ ಮಾಡ್ತೀನಿ ಅಂತಿದ್ದಾರೆ. ನನಗ್ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ. ಹೇ, ನಾನಿರೋವಾಗ ಭಯ ಯಾಕೆ? ನನ್ನನ್ನು ಮುಟ್ಬೇಡಿ ನೀವು. ತಿರುಗು ಈ ಕಡೆ. ಇಲ್ಲಿ ನೋಡು, ಈ ರೀತಿ ಪ್ರತಿಯೊಂದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ನೀನು ಈ ಮನೆ ಸೊಸೆ ಆಗೋಕೆ ಖಂಡಿತ ಅರ್ಹತೆ ಇರೋಳೆ. ಮೇಡಮ್ ಒಪ್ಕೋತಾರೆ ಅನ್ನೋ ವಿಷಯನೇ ನೀನ್ ಯಾಕೆ ಯೋಚನೆ ಮಾಡ್ತಿಲ್ಲ ಸರ್ಸು?
ಯಾಕಂದ್ರೆ ಏನು ನನ್ನ ಬಗ್ಗೆ ನನಗೆ ಗೊತ್ತು. ಆ ವಿದ್ಯಾದೇವಿ ಕಟಾಕ್ಷ ಚಿಕ್ಕವಳಿದ್ದಾಗಿಂದ ನನ್ನ ಮೇಲಿಲ್ಲ. ಅಂಥದ್ರಲ್ಲಿ ಅಮ್ಮೋರು ನನ್ನ ಹೇಗೆ ಒಪ್ಕೋತಾರೆ ಅಂತ ಹೇಳಿ? ನಾನು ಪರೀಕ್ಷೆ ಗೆಲ್ಬೇಕು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಕಲಿಯೋದ್ರ ಬಗ್ಗೆನೆ ನಾನು ಭಯ ಪಡ್ತಿದ್ದೀನಿ. ಆ ಭಯನೇ ಬೇಡ ಅಂದಿದ್ದು. ನಿನಗೆ ಅರ್ಥ ಆಗೋ ಹಾಗೆ ಹೇಳ್ಕೊಡೋದಕ್ಕೇನೆ ನಾನು ಬಂದಿದ್ದು. ನೋಡು, ಈ ಬುಕ್ಸು ಫೈಲ್ಸು ಇದೆಲ್ಲದರಲ್ಲೂ ವಾಗ್ದೇವಿ ಇನ್ಸ್ಟಿಟ್ಯೂಟ್ಸ್ಗೆ ಸಂಬಂಧಪಟ್ಟಿರೋ ಎಲ್ಲ ಇನ್ಫಾರ್ಮೇಶನ್ಸು ಇದೆ. ಏನ್ ಹೇಳ್ತಿದ್ದೀರಾ? ಈಗ ಇದನ್ನೆಲ್ಲ ಓದ್ಕೋಬೇಕಾ? ಅದು ಒಂದ್ ರಾತ್ರಿಲಿ? ಸರ್ಸು, ಒಂದ್ ನಿಮಿಷ ಇರು. ಪೇಜ್ ಟು ಪೇಜ್ ಓದ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿನಗೆ ಇದರಲ್ಲಿರೋ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಅಂದ್ರೆ ನೀನು ಮೇಡಮ್ ಮುಂದೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇರೋ ಪಾಯಿಂಟ್ಸ್ನ ನಾನು ನೋಟ್ ಮಾಡ್ಕೊಡ್ತೀನಿ. ಅದನ್ನ ನಾನು ನಿನ್ಗೆ ಹೇಳ್ಕೊಡ್ತೀನಿ. ಜಸ್ಟ್ ನೀನ್ ಅದನ್ನ ಮಾತ್ರ ನೆನ್ಪಿಟ್ಕೊಂಡು ಮೇಡಮ್ ಮುಂದೆ ನೀನ್ ಎಲ್ಲಾನು ಕಾನ್ಫಿಡೆಂಟ್ ಆಗಿ ಹೇಳು, ಅಷ್ಟೇ. ಏನಷ್ಟೇ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ನಾಳೆ ನನ್ನ ಕಥೆ ಅಷ್ಟೇನೇನೋ ಅಂತ ಭಯ ಆಗ್ತಿದೆ. ನೋಡು, ಇನ್ನೊಂದ್ಸಲ ನೀನೇನಾದ್ರೂ ಭಯ ಅಂತ ಹೇಳಿದ್ರೆ ಚೆನ್ನಾಗಿ ಕೋಲ್ ತಗೊಂಡು ಬಾರಿಸ್ತೀನಿ ಅಷ್ಟೇ. ನೋಡು ಸರ್ಸು, ಮೇಡಮ್ ನಿನಗೆ ಕರೆದು ಕೊಟ್ಟಿರೋ ಅವಕಾಶನ ಯಾಕೆ ಹಾಳು ಮಾಡ್ಕೋತಿದ್ಯಾ? ನಿನ್ನ ನೀನು ನಿರೂಪಿಸ್ಕೊಳ್ಳೋ ದಾರಿನ ಯಾಕೆ ದೂರ ಮಾಡ್ಕೋತಾ ಇದ್ಯಾ? ನಾಳೆ ನೀನು ಮೇಡಮ್ ಮುಂದೆ ಹೇಳ್ದೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾ? ಸರ್ಸು, ಸ್ವಲ್ಪನಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಒಂದೇ ರಾತ್ರಿಲಿ ರಾಮಾಯಣದ ಜೊತೆ ಶ್ಲೋಕಗಳನ್ನು ಕೂಡ ಕಲ್ತವಳು ನೀನು. ಅಂಥದ್ರಲ್ಲಿ ಮೇಡಮ್ ಕೊಟ್ಟಿರೋ ಈ ಟಾಸ್ಕ್ ನಿನಗೆ ಒಂದ್ ಲೆಕ್ಕನೇ ಅಲ್ಲ.